ಬೈದ್ರು ನಾನು ಹೋಗಲ್ಲ ಜೈ, ಬೈದ್ರು ಸರಿ, ಗಂಗನ್ನ ನಾನು ಬಿಟ್ಟು ಹೋಗಲ್ಲ. ಡೆಲಿವರಿವರೆಗೂ ಇವಳ ಜೊತೆಗೆ ಇರ್ತೀನಿ. ಹಾಗಾದ್ರೆ ಹೊರಗಡೆ ಇರಿ, ದೂರದಲ್ಲಿರಿ. ಹೀಗೆ ಬಂದು ನಮಗೆ ಡಿಸ್ಟರ್ಬ್ ಮಾಡಬೇಡಿ, ಹೊರಡಿ. ಇವಾಗ ಏನಾಯ್ತು ಅಂತ ಅಷ್ಟೊಂದು ಅಳ್ತಿದ್ದಾಳೆ? ಹಾವು ಗಂಗಾಗೆ ಕಚ್ಚಿಲ್ಲ ಅಲ್ವಾ? ಕಚ್ಚಿದ್ಮೇಲೆ ಹೇಗಳ್ಬೇಕು ಅಂತ ರಿಹರ್ಸಲ್ ಮಾಡ್ತಿದ್ದಾಳೇನೋ. ಏನಾಯ್ತಮ್ಮ? ಏನ್ ನಡೀತು ಅಂತ ಹೇಳಿ ಅತ್ಗೆ. ಯಾವುದೋ ಕೆಟ್ಟ ಕನ್ಸು ಬಿತ್ತು. ಗಂಗಾ ಸತ್ತೋದಾಗೆ ಕನಸೇನಾದ್ರೂ ಬಿತ್ತೇನೋ? ಹೇಗೂ ಮೇಲಕ್ಕೆ ಹೋಗ್ತಿದ್ದಾಳಲ್ಲ, ಮತ್ತೆ ಸುಮ್ನೆ ಕನ್ಸ್ ಕಾಣೋದ್ ಯಾಕೆ? ನಿಜ ಗೊತ್ತಿಲ್ದೆ ಜೈ ನಿನ್ಗೆ ನೋವು ಕೊಡ್ತಿದ್ದಾನೆ, ಅವನ್ನ ಕ್ಷಮಿಸಮ್ಮ. ಜೈಗೆ ಗಂಗಾ ಅಂದ್ರೆ ಪ್ರೀತಿ ಬಿಟ್ಟು ನೀವು ಅಂದ್ರೆ ಕೋಪ ಇಲ್ಲ, ಅದು ನಿಮ್ಗೂ ಗೊತ್ತು ಅತ್ಗೆ. ಜೈ ಅಂತ ಒಳ್ಳೆ ಗಂಡನ್ನ ಗಂಗಾ ಕೊಟ್ಟಿದ್ದಕ್ಕೆ ಆ ದೇವರಿಗೆ ಯಾವಾಗಲೂ ಋಣವಾಗಿರ್ತೀನಿ. ಆದ್ರೆ ಅಷ್ಟೊಂದು ಪ್ರೀತಿಸೋ ಒಳ್ಳೆಯವನಿಗೆ ಹೆಂಡತಿನ ದೂರ ಮಾಡ್ತಿರೋ ಆ ದೇವ್ರ ಮೇಲೆ ಕೋಪ ಬರ್ತಿದೆ. ನನ್ನ ಮಗಳನ್ನ ಕಾಪಾಡ್ಕೊಳಕ ಆಗ್ತಾ ಇರೋ ನನ್ನ ಸಹಾಯಕತೆ ಮೇಲೆ ನನಗೆ ಕೋಪ ಬರ್ತಿದೆ. ಗಂಗಾ ಮೇಡಮ್ಗೆ ಧೈರ್ಯ ಹೇಳ್ಬೇಕಾಗಿರೋ ನೀವೇ ಹೀಗೆ ಕಣ್ಣೀರು ಹಾಕ್ತಿದ್ರೆ ಹೇಗೆ ಮೇಡಮ್? ಸಮಾಧಾನ ಮಾಡಬೇಕಾಗಿರೋ ನೀವೇ ಧೈರ್ಯ ಕಳ್ಕೊಂಡ್ರೆ ಹೇಗೆ? ನನ್ನ ಕೈಲಿ ಆಗ್ತಿಲ್ಲ ನಾಣಿ. ಆ ಕೆಟ್ಟ ಕನಸು ನನ್ನ ಭಯ ಪಡಿಸ್ತಿದೆ. ನಾವೊಂದ್ಸಲ ದೇವಸ್ಥಾನಕ್ಕೆ ಹೋಗಿ ಬರೋಣ. ನೈಟ್ ಏನ್ ನಡೀತು? ಇನ್ನೇನ್ ನಡೆಯುತ್ತೆ? ಗಂಗಾ ಹಾಯಾಗಿ ನಿದ್ದೆ ಮಾಡಿದ್ಲು, ಆ ಹಾವ್ ಏನು ಮಾಡ್ಲಿಲ್ಲ. ಅದ್ಯಾಕ್ ಗಂಗಾಗೆ ಕಚ್ಲಿಲ್ಲ? ನಮ್ಮನ್ ಕೇಳಿದ್ರೆ ನಾವೇನ್ ಹೇಳ್ತೀವಮ್ಮ? ಆ ಹಾವನ್ನ ಕೇಳಿದ್ರು ಏನ್ ಹೇಳಲ್ಲ, ಯಾಕಂದ್ರೆ ಅದಕ್ಕೂ ಮಾತು ಬರಲ್ಲ ಅಲ್ವಾ? ಏನ್ ಮಾತಾಡ್ತಿದ್ದೀರಾ ನೀವು? ಏಯ್, ಈ ಟೈಮಲ್ಲಿ ಜೋಕ್ ಮಾಡ್ತಾ ಇದೀರಲ್ಲ, ತಮಾಷೆ ಆಗಿದ್ಯಾ? ವಿಚಿತ್ರವಾಗಿದ್ಯಮ್ಮ. ಆ ಸ್ವಾಮೀಜಿ ಏನೋ ಗಂಗಾ ಸಾವು ದಿನಗಳಿಂದ ಗಂಟೆಗೆ ಬಂದಿದೆ ಅಂತ ಹೇಳಿದ್ರು. ದಿನ ಬದಲಾಯ್ತೆ ಹೊರತು ಗಂಗಾ ಸಾಯ್ಲಿಲ್ಲ. ಆ ಹಾವು ಮೋಸಗಾರ ಹಾವಿನ ಹಾಗಿದ್ಯಮ್ಮ, ಮನುಷ್ಯರನ್ನ ಕಚ್ಚೋ ಹಾವಿನ ಹಾಗಲ್ಲ. ಮಣ್ಣು ತಿನ್ನೋ ಹಾವಿನ ಹಾಗೆ ಸೋಮಾರಿ ತರ ಇದೆ. ಇದೆಲ್ಲ ನೋಡ್ತಿದ್ರೆ ಅಲ್ಲ ಗಂಗಾ ಸಾಯ್ತಾಳೋ ಇಲ್ವೋ ಅಂತ ಡೌಟ್ ಬರ್ತಿದ್ಯಮ್ಮ. ಇಲ್ಲ ಅಂದ್ರೆ ಅಷ್ಟು ದೊಡ್ಡ ಹಾವು ಸೈಲೆಂಟ್ ಆಗಿರೋದು ಅಂದ್ರೆ ಏನರ್ಥ? ಒಂದ್ ವೇಳೆ ಗಂಗಾ ಆ ಹಾವನ್ನ ವಶಪಡಿಸ್ಕೊಂಡಿದ್ದಾಳೇನೋ? ಗಂಗಾ ಒಳ್ಳೆತನಕ್ಕೆ ಆ ಹಾವು ಶರಣಾಗಿದ್ಯೇನೋ? ಯಾವುದು ಏನೇ ಆದ್ರೂ ನಿಮ್ಮಮ್ಮನ್ಗೆ ಗಂಗಾಗೆ ಹಾವು ಕಚ್ಚಿ ಸತ್ತೋದ ಹಾಗೆ ಕೆಟ್ಟ ಕನಸು ಬಿತ್ತಮ್ಮ. ತುಂಬಾ ಭಯ ಪಟ್ರು. ಆ ಕೆಟ್ಟ ಕನ್ಸು ನಿಜ ಆಗ್ಬೇಕು. ಹಾವು ಕಚ್ಚಿ ಆ ಗಂಗಾ ಸಾಯ್ಬೇಕು. ಆದ್ರೆ ಹಾವು ಕಚ್ತಿಲ್ವೇ? ಕನಿಷ್ಠ ಕಚ್ಚತ್ತೆ ಅನ್ನೋ ಹಿಂಟ್ ಕೂಡ ಕೊಡ್ತಿಲ್ಲ. ಆ ಹಾವು ಯಾಕೆ ಕಚ್ತಾ ಇಲ್ವೋ ತಿಳ್ಕೋಬೇಕು. ಹೇಗಾದ್ರೂ ಅದು ಗಂಗಾಗೆ ಕಚ್ಚೋ ಹಾಗೆ ಮಾಡ್ಬೇಕು. ಆ ಸ್ವಾಮೀಜಿ ಹತ್ರ ಹೋದ್ರೆ ಏನಾದ್ರೂ ಸೊಲ್ಯೂಷನ್ ಹೇಳ್ತಾರೇನೋ. ಹೋಗಿ ಕೇಳೋಣ, ನಡೀರಿ, ಕಮ್. ಇವಳು ಹೋಗಿ ಕೇಳಿದ್ರೆ ಅವ್ರು ಹೇಳ್ಬಿಡ್ತಾರ ಮತ್ತೆ.
ಬಾ ನಮ್ಗೆ ಯಾಕ್ರಿ, ಬನ್ನಿ ಅವಳು ಹಿಂದೆ ಹೋಗೋಣ, ಬನ್ನಿ ಬನ್ನಿ. ಹೇಳಿ ಸ್ವಾಮಿ, ರಾತ್ರಿ ಗಂಗನ್ನ ಆ ಹಾವು ಯಾಕೆ ಕಚ್ಚಲಿಲ್ಲ? ಶಾಪ ದೂರ ಆದಾಗೇನಾ? ಯಾಕೆ ಸ್ವಾಮಿ ಮೌನವಾಗಿದ್ದೀರಾ? ಆ ಶಾಪ ದೂರ ಆಯಿತು ಅಂತ ಒಂದು ಮಾತು ಹೇಳಿ ಸ್ವಾಮಿ ಸಾಕು. ನನ್ನ ಕೈಯಲ್ಲಿ ಇಲ್ಲದೆ ಇರೋದನ್ನ ನನ್ನ ಬಾಯಿಂದ ಹೇಗೆ ಹೇಳಪ್ಪ? ನಿಮಗೆಲ್ಲ ಗೊತ್ತಲ್ವ ಸ್ವಾಮಿ, ಹೇಳಿ ಸ್ವಾಮಿ. ಶಾಪ ಇನ್ನೂ ದೂರ ಆಗಿಲ್ಲಮ್ಮ. ಅವಳಿಗೆ ಸಾವು ಇನ್ನೂ ಹತ್ರದಲ್ಲೇ ಇದೆ. ಮತ್ತೆ ಹಾವು? ಅದು ವಿರಾಮ. ಮೃತ್ಯು ಗಳಿಗೆಯಲ್ಲೇ ಸರ್ಪ ಕಚ್ಚಬೇಕು. ಕಚ್ಚೋಂಥ ಸಮಯಕ್ಕೆ ಗಳಿಗೆ ಬದಲಾಯಿತು. ಅಮೃತ ಗಳಿಗೆ ಬಂತು. ಆ ಸಮಯದಲ್ಲಿ ಕಚ್ಚಿದ್ರೆ ಮರಣ ಸಂಭವಿಸಲ್ಲ. ಅದು ಶಾಪಕ್ಕೆ ವಿರುದ್ಧ. ಅದಕ್ಕೆ ಆ ಸರ್ಪ ಕಚ್ಚಿಲ್ಲ ಅನ್ಸುತ್ತೆ. ಶಿಟ್. ಅಂದ್ರೆ ಹಾವು ಇನ್ಯಾವತ್ತೂ ಕಚ್ಚಲ್ವ ಸ್ವಾಮಿ? ಇವತ್ತು ಕಚ್ಚಲ್ಲ. ಅಮೃತಗಳಿಗೆ ದಾಟಿ ಮತ್ತೆ ಮೃತ್ಯುಗಳಿಗೆ ಬಂದಾಗಲೇ ಶಾಪ ಸರ್ಪಕ್ಕೆ ತಿಳಿಸುತ್ತೆ. ಇವತ್ತು ಗಂಗಾಗೆ ಏನೂ ಆಗಲ್ವಾ ಸ್ವಾಮಿ? ಹೇಳಕ್ಕಾಗಲ್ಲ ತಾಯಿ. ಅವಳಿಗೆ ಶಾಪ ಮಾತ್ರನೇ ಶತ್ರು ಅಲ್ಲ. ಅಪಾಯ ಯಾವ ರೂಪದಲ್ಲಾದರೂ ಬರ್ಬೋದು. ಕೇಳಿಸ್ಕೊಂಡಿಯಲ್ಲಮ್ಮ, ಅಮೃತಗಳಿಗೆ ಬಂದಿರೋದ್ರಿಂದ ಹಾವು ಗಂಗಾಗೆ ಕಚ್ಚಲಿಲ್ವಂತೆ. ಇವತ್ತು ಕಚ್ಚುವಂತ ಅವಕಾಶ ಇಲ್ಲದೆ ಇರ್ಬೋದಂತೆ. ಗಂಗಾ ಆಯುಸ್ಸು ಮತ್ತೆ ಜಾಸ್ತಿ ಆಯ್ತು. ಇಲ್ಲ, ಶಾಪ ನನಗೊಂದು ಅವಕಾಶ ಕೊಟ್ಟಿದೆ. ಅವಳು ನನ್ನ ಕೈಯಲ್ಲೇ ಸಾಯ್ಬೇಕು ಅಂತ ಬರ್ದಿದೆ. ಗಂಗಾನ ನೀನ್ ಸಾಯಿಸ್ತೀಯ ನಿತ್ಯ? ಮೊದ್ಲಿಂದಾನು ಅವಳನ್ನ ನಾನೇ ಸಾಯಿಸ್ಬೇಕು ಅಂದ್ಕೋತಾ ಇದ್ದೀನಿ ಅಲ್ವಾ? ಯಾಕಮ್ಮ, ಒಂದಿನ ಕಳೆದ್ರೆ ಆ ಹಾವೇ ಕಚ್ಚಿ ಸಾಯಿಸತ್ತೆ ಅಲ್ವಾ? ಶಾಪಕ್ಕೆ ಚಾನ್ಸ್ ಕೊಟ್ಟೆ, ಅದು ಮಿಸ್ ಮಾಡ್ಕೊಳ್ತು. ಇವಾಗ ನನ್ ಸರ್ದಿ. ಗಂಗಾಗೆ ಶಾಪ ಮಾತ್ರನೇ ಶತ್ರು ಅಲ್ಲ ಅಂತ ಹೇಳ್ದೆ ಅಲ್ವಾ? ಆ ಎರಡನೇ ಶತ್ರು ನಾನೇ. ಇವತ್ತು ನಂದು. ಟುಡೇ ಈಸ್ ಗಂಗಾಸ್ ಡೆತ್ ಡೇ. ಏನೋ ಒಂದ್ ಮಾಡಿ ತಕ್ಷಣ ಗಂಗನ ಹೊಲದತ್ರ ಬರೋ ಹಾಗೆ ಮಾಡಿ. ನಾನು ಅಲ್ಲಿಗೆ ಹೋಗ್ತಿದ್ದೀನಿ. ಅಲ್ಲೇ ಗಂಗಾ ಸಾವು. ಈ ನಿತ್ಯಗೆ ಏನಾದ್ರೂ ಹುಚ್ಚ? ಗಂಗಾ ಹೊಲಕ್ಕೆ ಯಾಕೆ ಬರ್ತಾಳೆ? ನಾವು ಹೇಗೆ ಕರ್ಕೊಂಡು ಹೋಗ್ತೀವಿ? ನಾವು ಕರ್ಕೊಂಡು ಹೋಗ್ಬೇಕಾಗಿರೋ ಅಗತ್ಯ ಇಲ್ಲ. ಗಂಗಾ ಸಾವು ಅಲ್ಲೇ ಬರ್ದಿದ್ರೆ ಅವಳೇ ಹೊಲಕ್ಕೆ ಹೋಗ್ತಾಳೆ. ನೀವು ಕೇಳಿದ್ದು ನಿಜಾನೇ. ನಾನು ಹೊಲನ ನೋಡ್ಬೇಕು ಅನ್ಕೋತಿದ್ದೀನಿ. ಈ ಸಮಯದಲ್ಲಿ ಹೊಲ ನೋಡೋದು ಅಂದ್ರೇನಮ್ಮ? ಯಾಕೆ? ಬೇಡಮ್ಮ, ಮನೆ ಬಿಟ್ಟು ನೀನ್ ಎಲ್ಲಿಗೂ ಹೋಗ್ಬೇಡ. ಹಾಗೆ ಹೇಳಿ, ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಹಚ್ಚ ಹಸಿರಾದ ಹೊಲ ನೋಡಿದ್ರೆ ಕಣ್ಣಿಗೆ ಮನ್ಸಿಗೆ ಒಳ್ಳೇದು ರೀ. ಅಲ್ಲಿಗೆ ಹೋಗಿ ಸ್ವಚ್ಛವಾದ ಗಾಳಿ ಉಸಿರಾಡಿದ್ರೆ ಹೊಟ್ಟೆಲಿರೋ ಬೇಬಿ ಕೂಡ ಚೆನ್ನಾಗಿರುತ್ತೆ. ಇದು ಹಳ್ಳಿನಮ್ಮ, ಮನೇಲಿ ಕೂಡ ಒಳ್ಳೆ ಗಾಳಿನೇ ಬರುತ್ತೆ. ಮನೆ ಗಾಳಿಗೂ ಹೊರಗಡೆ ಗಾಳಿಗೂ ವ್ಯತ್ಯಾಸ ಇರುತ್ತೆ ಅಲ್ವಾ ಅಜ್ಜಿ? ಮನೆ ಪರಿಸ್ಥಿತಿಗೂ ಹೊರಗಡೆ ಪರಿಸ್ಥಿತಿಗೂ ವ್ಯತ್ಯಾಸ ಇರುತ್ತಮ್ಮ. ನನಗೋಸ್ಕರ ಇವ್ರಿಗೆ ಬಂದಿದ್ದೀರಾ, ಹೊಲಕ್ ಕರ್ಕೊಂಡು ಹೋಗಲ್ವಾ? ಇನ್ನೇನಾದ್ರೂ ಕೇಳು ಗಂಗಾ, ಹೊಲಕ್ ಮಾತ್ರ ಬೇಡ. ಹೋದ್ರೆ ಏನಾಗುತ್ತೆ ರೀ? ಹೊಲಕ್ ಹೋಗೋ ರೋಡು ಚೆನ್ನಾಗಿಲ್ಲ, ಅಪ್ ಅಂಡ್ ಡೌನ್ಸ್ ಇದೆ. ಆ ಜಾಗದಲ್ಲಿ ನಿನಗೆ ನಡೆಯೋಕ್ಕಾಗಲ್ಲ. ನನಗ್ ಹೇಳ್ತಿದ್ದೀರಾ? ಇದು ನಾನು ಹುಟ್ಟಿರೋ ಊರು ರೀ. ಹೊಲ ದಾರಿ ಎಲ್ಲ ನನಗ್ ಪರಿಚಯನೇ. ಬೇಕು ಅಂದ್ರೆ ಡೆಲಿವರಿ ಆದ್ಮೇಲೆ ಹೋಗುವಂತೆ, ಇವಾಗ ಏನ್ ಬೇಡ. ಅವಾಗ ನನ್ಗ ಅವಕಾಶ ಸಿಗದೆ ಇರ್ಬೋದು ರೀ.
ಯಾಕೆ ಇವಾಗ ಹೋಗ್ಬೇಕು ಅನ್ಕೊಂಡೋಳು ಅವಾಗ ಯಾಕೆ ಹೋಗಕ್ಕಾಗಲ್ಲ? ಇವಾಗ ಕಳಿಸ್ತಿರೋರು ಅವಾಗ ಕಳಿಸ್ತೀರಾ? ನಾನು ಹೋಗ್ಬೇಕು ಅಂದ್ಕೊಂಡಾಗ್ಲೇ ಹೋಗಕ್ ಬಿಡ್ರಿ ಪ್ಲೀಸ್. ಪ್ಲೀಸ್ ರೀ, ಇದೊಂದ್ ಸಾರಿ ನನ್ನ ಮಾತು ಕೇಳ್ರಿ. ಪ್ಲೀಸ್ ರೀ, ಪ್ಲೀಸ್. ಅಮ್ಮ, ಬೆಳಿಗ್ಗೆನೆ ಎಲ್ಲಿಗೆ ಹೋಗಿದ್ರಿ? ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೀನಿ ಗಂಗಾ. ಅಮ್ಮನವ್ರ ಕುಂಕುಮ ತಂದಿದ್ದೀನಿ. ಜೈ, ಏನೋ ನೀನ್ ಮಾಡ್ತಿರೋ ಕೆಲ್ಸ? ಅವ್ರು ಏನ್ ಮಾಡ್ತಿದಾರೋ ಕೇಳಿ. ಅಮ್ಮನವ್ರ ಕುಂಕುಮ ಹಚ್ಚಿದ್ರೆ ತಪ್ಪೇನ್ ಕಂದ? ಅದನ್ನ ಒಳ್ಳೆ ಮನ್ಸಿರೋರು ಹಚ್ಬೇಕು. ನಮ್ಮ ಅಮ್ಮಂಗೆ ಒಳ್ಳೆ ಮನ್ಸಿಲ್ವಾ ರೀ? ಅವ್ರಿಗೆ ಮನ್ಸೇ ಇಲ್ಲ ಅಂತ ಹೇಳ್ತಿದ್ದೀನಿ. ಹಾಗಂತಿದ್ರಲ್ಲ ಏನ್ ಸರ್? ಗಂಗಾ ಮೇಡಮ್ಗೋಸ್ಕರ ರೂಪಾ ಮೇಡಮ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ದಾರೆ. ಏನ್ ಪೂಜೆ ನಾಣಿ? ಕ್ಷುದ್ರ ಪೂಜೆನಾ? ಆ ಕಳ್ ಸ್ವಾಮೀಜಿ ಏನೋ ಹೇಳೋದು, ಇವ್ರು ಇನ್ನೇನೋ ಮಾಡೋದು. ಆ ಸ್ವಾಮಿಗಳು ಮಾಂತ್ರಿಕರಲ್ಲ, ಮಹರ್ಷಿಗಳು. ಅವನೊಬ್ಬ ಋಷಿ, ನೀವು ಐಡಿಯಲ್ ಶಿ. ಏನು ಓದಿದ್ದೀರಾ ನೀವು? ನಂಬರ್ 1 ಬಿಸ್ನೆಸ್ ವುಮೆನ್ ಆಗಿದ್ದು ನಾನ್ ಸೆನ್ಸ್ನ ನಂಬ್ತಿದ್ದೀರಾ? ಅಯನ್ ಲೇಡಿ ಅನ್ನೋ ಅವಾರ್ಡ್ ತಗೊಂಡು ಇಷ್ಟು ವೀಕ್ ಮೈಂಡೆಡ್ ಆಗಿದ್ದೀರಲ್ಲ ಯಾಕೆ? ಸಾವಿರ ಹಾರ್ಟ್ ಆಪರೇಷನ್ ಮಾಡಿರೋ ಡಾಕ್ಟರ್ ಕೂಡ ಹೆತ್ತ ಮಗಳಿಗೆ ಸರ್ಜರಿ ಮಾಡ್ಬೇಕಾಗಿ ಬಂದ್ರೆ ಶಿವರಾಗ್ತಾರೆ. ಜೈ, ಗಂಗಾ ನೀವ್ ಹೆತ್ತಿರೋ ಮಗಳಲ್ಲ, ನೀವು ಶಿವರಾಗೋದಕ್ಕೆ. ಅಮ್ಮ ಎಲ್ರಿಗೂ ಅಮ್ಮನೇ ಕಣೋ, ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀಯಾ? ಗಂಗನ್ಗೋಸ್ಕರ ಕಷ್ಟಪಡ್ಬೇಕಾಗಿರೋ ಅವಶ್ಯಕತೆ ಆಗ್ಲಿ ಅರ್ಹತೆ ಆಗ್ಲಿ ಅವ್ರಿಗಿಲ್ಲ ಅಂತ ಹೇಳ್ತಿದ್ದೀನಿ. ಗಂಗಾ ಮೇಡಮ್ ಅವ್ರಿಗೋಸ್ಕರ ನಿಮ್ಮ ಹಾಗೆ ಸಮಾನವಾಗಿ ಕೇರ್ ತಗೊಳ್ಳೋ ಅರ್ಹತೆ ರೂಪಾ ಮೇಡಮ್ ಅವ್ರಿಗೂ ಇದೆ ಸರ್. ಯಾರು ಕೊಟ್ಟಿದ್ದಾರೆ ಆ ಅರ್ಹತೆನ? ದೇವಸ್ಥಾನದಲ್ಲಿರೋ ಆ ಕಳ್ ಸ್ವಾಮೀಜಿ ಕೊಟ್ಟಿದ್ದಾನಾ? ದೇವ್ರು ಕೊಟ್ಟಿರೋ ಬಂಧಗಳಿಗೆ ಅರ್ಹತೆ ಅಧಿಕಾರ ನಿರ್ಧರಿಸೋದಕ್ಕೆ ನಾವ್ ಯಾರ್ ಕಂದ? ನಾನು ಗಂಗನ್ ಗಂಡ. ಅವಳಿಗೋಸ್ಕರ ಕೇರ್ ತಗೊಳ್ಳೋ ಅರ್ಹತೆ ಅಧಿಕಾರ ನನಗಿದೆ. ಇವರು ಅಷ್ಟೊಂದು ಕೇರ್ ತಗೋಬೇಕು ಅನ್ಕೊಂಡಿದ್ರೆ ಇವರ ಅಸಲಿ ಮಗಳಿದಾಳಲ್ಲ ಅವಳನ್ನ ಕೇರ್ ತಗೊಳ್ಳೋದಕ್ಕೆ ಹೇಳಿ. ಇದನ್ನೆಲ್ಲ ಬಿಟ್ಬಿಡಿ. ನನ್ನ ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ ಇಲ್ವಾ? ಮೊದಲು ಅದನ್ನ ಹೇಳಿ. ಹೊಲಕ್ಕೆ ಯಾಕೆ ಗಂಗಾ? ನೋಡ್ಬೇಕು ಅನ್ನಿಸ್ತಿದ್ದೆ ಅಮ್ಮ. ಬೇಡ ಗಂಗಾ, ಮನೆ ಬಿಟ್ಟು ನೀನ್ ಎಲ್ಲಿಗೂ ಹೋಗೋ ಹಾಗಿಲ್ಲ. ನಾವು ಹೊಲಕ್ಕೆ ಹೋಗ್ತಿದೀವಿ ಗಂಗಾ. ಜೈ, ಜೈ, ಬೇಡ ಜೈ, ನನ್ ಮೇಲಿನ ಕೋಪಕ್ಕೆ. ಎಕ್ಸ್ಕ್ಯೂಸ್ ಮೀ, ನನ್ನ ಹೆಂಡತಿ ಮೇಲಿನ ಪ್ರೀತಿಗೆ ಅವಳು ಕೇಳ್ತಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಅದು ರಿಸ್ಕ್ ಜೈ. ಯಾವುದೇ ರಿಸ್ಕ್ ಬಂದ್ರು ಫೇಸ್ ಮಾಡೋದಕ್ಕೆ ನಾನು ರೆಡಿಯಾಗೇ ಇದ್ದೀನಿ. ಗರ್ಭಿಣಿ ಆಗಿರೋ ಹುಡುಗಿನ ಹೊಲದ ಹತ್ರ ಕರ್ಕೊಂಡು ಹೋಗ್ಬಾರ್ದು. ಹಸಿರಾದ ಪ್ರಕೃತಿ ನೋಡ್ತಾ ಸ್ವಚ್ಛಂದವಾದ ಗಾಳಿ ಉಸಿರಾಡಿದ್ರೆ ಮನ್ಸು ಪ್ರಶಾಂತವಾಗಿರುತ್ತೆ ಅಂತ ಗಂಗಾ ಹೇಳಿದ್ಲು ಅಲ್ವಾ ಅಜ್ಜಿ? ಆದ್ರೆ ಕಂದ, ಆ ದಾರಿ ಸರಿ ಇರೋದಿಲ್ಲ ಅಂತ ನೀನ್ ಕೂಡ ಹೇಳ್ದೆ ತಾನೆ. ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ ಚಿಕ್ಕಮ್ಮ. ಡೆಲಿವರಿ ಟೈಮ್ ಹತ್ರ ಬಂದಿದೆ ಸರ್. ಈ ಟೈಮಲ್ಲಿ ನೀವು ಈಗಷ್ಟೇ ಅಲ್ವಾ ಅವಳು ಹೊಲ ನೋಡ್ಬೇಕು ಅಂತ ಹೇಳಿದ್ದು. ಅವಳಿಗೋಸ್ಕರ ಇಷ್ಟು ದೂರ ಬಂದಿರೋನು ಹೊಲದ ಹತ್ರ ಕರ್ಕೊಂಡು ಹೋಗಲ್ವಾ? ನಡಿ ಗಂಗಾ, ಯಾವ ಅಪಾಯ ಬರುತ್ತೋ ನಾನು ನೋಡ್ತೀನಿ. ನನಗೇನಾಗುತ್ತೋ ನಿಮಗೆ ಗೊತ್ತಲ್ವೇನಮ್ಮ? ಬೇಜಾರು ಮಾಡ್ಕೋಬೇಡಿ. ನಿನಗೇನೂ ಆಗಲ್ಲ, ನಾನು ಪಕ್ಕದಲ್ಲೇ ಇರ್ತೀನಿ. ಡಾಕ್ಟರ್,
ನೀವು ನಮ್ಮ ಹಿಂದೆನೇ ಫಾಲೋ ಆಗಿ. ಓಕೆ ಸರ್. ಬಾ ಗಂಗಾ. ಗಂಗಾ, ಸ್ವಲ್ಪ ಬೇಗ ಹೋಗ್ರಿ, ಒಳ್ಳೆ ಎತ್ತಿನ ಗಾಡಿ ತರ ಹೋಗ್ತಾ ಇದ್ದೀರಲ್ಲ. ಹಾ, ಈ ಹಳ್ಳಿ ರೋಡಲ್ಲಿ ಇದಕ್ಕಿಂತ ಸ್ಪೀಡ್ ಹೋದ್ರೆ ಅಳಿಮಯ್ಯ ತರಿಸಿರೋ ಆಂಬುಲೆನ್ಸ್ ನಾವು ಹತ್ಬೇಕಾಗಿ ಬರುತ್ತೆ. ಗಂಗನ್ ನಾವು ಹೊಲಕ್ ಕಳಿಸ್ತಾ ಇದ್ರೆ ನಿತ್ಯನೇ ನಮ್ಮನ್ನ ಆಂಬ್ಯುಲೆನ್ಸ್ಗೆ ಹತ್ತಿಸ್ತಾಳೆ. ಯಾಕೆ ಭಯ? ನಾವು ಮನೆ ಹೋಗೋ ಅಷ್ಟರಲ್ಲಿ ಗಂಗಾನೇ ನಮ್ಮ ಎದುರಿಗೆ ಬರ್ತಾಳೆ ನೋಡು. ಅಲ್ಲೋಡ್ರಿ, ನಿಮ್ ನಾಲ್ಗೆ ಮೇಲೆ ಮಚ್ಚೆ ಇದ್ಯಾ? ನಿಜವಾಗ್ಲೂ ಗಂಗಾ ಎದುರುಗಡೆ ಬರ್ತಿದ್ದಾಳೆ. ಹೇಳಿಲ್ವಾ? ನೋಡಿದ್ಯಾ ಮತ್ತೆ? ಏನ್ ಅಂದ್ಕೊಂಡಿದ್ಯಾ ನಾನಂದ್ರೆ? ಎಲ್ಲ ಚೆನ್ನಾಗೇ ಇದೆ, ಆದ್ರೆ ಅವಳು ಇಷ್ಟಾದ್ರೂ ಯಾಕೆ ಸಾಯ್ತಿಲ್ಲ? ಯಾಕೆ ಕೊನೆ ನಿಮಿಷದಲ್ಲಿ ಸಾವಿನ ಪಾರಾಗ್ತಿದ್ದಾಳೆ? ಏನ್ ಅವಳ ಅದೃಷ್ಟ? ಗಂಗಾ ಯಾರಿಗೆ ಪಾಪ ಮಾಡಿದಾಳೆ? ಎಲ್ರಿಗೂ ಒಳ್ಳೇದೇ ಅಲ್ವಾ ಮಾಡಿದಾಳೆ. ದೇವ್ರು ಯೋಚನೆ ಮಾಡ್ತಿದ್ದಾನೆ ಅನ್ಕೋಬಹುದು ಅಲ್ವಾ? ಅಂತ ಒಳ್ಳೆ ವ್ಯಕ್ತಿನ ಮೇಲೆ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ ಅನ್ಕೋಬಹುದು ಅಲ್ವಾ? ಗಂಗಾ ಇರುವೆ ಕೂಡ ಹಾನಿ ಮಾಡಿಲ್ವೇ? ಗಂಗಾಗೆ ನಾವು ಮಾಡಿರೋ ಮೋಸಕ್ಕೆ ಗಂಗಾ ಸ್ಥಾನದಲ್ಲಿ ಬೇರೆ ಯಾವ ಹುಡುಗಿ ಇದ್ದಿದ್ರು ನಮ್ಗೆ ಒದ್ದು ಓಡಿಸ್ತಿದ್ರು. ಆದ್ರೆ ಗಂಗಾ ನಮ್ಮನ್ನ ಮನೇಲಿ ಇಟ್ಕೊಂಡು ನೋಡ್ಕೋತಿದ್ದಾಳೆ, ನಮ್ಮನ್ನ ಬದಲಾಯಿಸಬೇಕು ಅಂತ ನೋಡ್ತಿದ್ದಾಳೆ. ಅಂತ ಒಳ್ಳೆ ವ್ಯಕ್ತಿ ಇನ್ನೂ 100 ಕಾಲ ಬದುಕಬೇಕು ಅಂತ ಕೇಳ್ಕೋಬೇಕು ಹೊರತು ಅರ್ಧದಲ್ಲಿ ಸಾಯ್ಬೇಕು ಅಂತ ಶಪಿಸಬಾರ್ದು. ಏನೋ ಅವಳಿಗೆ ಫೇವರ್ ಆಗಿ ಮಾತಾಡ್ತಿದ್ದೀರಾ? ದೆವ್ವ ಏನಾರು ಹಿಡ್ದಿದ್ಯಾ? ದೆವ್ವನು ಹಿಡ್ದಿಲ್ಲ, ನಾನು ಅದೇನೂ ಆಗ್ಲಿಲ್ಲ. ಅಂತ ಒಳ್ಳೆ ಹುಡುಗಿ ಇನ್ನೊಂದಿನ ಜಾಸ್ತಿ ಬದುಕಿದ್ರೆ ತಪ್ಪೇನು ಅಂತ ಕೇಳ್ತಿದ್ದೀನಿ ಅಷ್ಟೇ. ಅವಳು ಬದುಕಬೇಕು ಅನ್ಕೊಂಡ್ರು ನಿತ್ಯ ಬದುಕೋಕ್ ಬಿಡಲ್ಲ. ಬದುಕಕ್ ಬಿಡ್ಲಿಲ್ಲ ಅಂದ್ರೆ ಸಾಯಿಸ್ಲಿ, ನಮ್ಗೇನಾಗ್ಬೇಕು? ನಮ್ ಸ್ವಪ್ನ ಆ ಮನೆ ಸೊಸೆಯಾಗಿ ಹೋಗ್ಬೇಕು ಅಷ್ಟೇ ಅಲ್ವಾ? ಅಂತ ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ ಆವಾಗ ಹೀಗೆ ಅಲ್ಪ ಸ್ವಲ್ಪ ಒಳ್ಳೆದ್ರ ಬಗ್ಗೆ ಮಾತಾಡ್ಬೇಕು ಕಣೆ. ಅಷ್ಟೇ ಅಲ್ವಾ? ತಾವು ಅಪ್ರೂವಲ್ ಆಗಿ ಬದಲಾಗಿಲ್ವಲ್ಲ? ನಾನು ಒಳ್ಳೆಯವನಾಗಿ ಬದುಕಬೇಕು ಅಂದ್ಕೊಂಡ್ರು ನೀನ್ ಬದಲಾಗೋಗ್ ಬಿಡ್ತೇನೋ? ಏನೋ ಏನಿಲ್ಲ, ಅಲ್ಲೋಡು ಅಳಿಮಯ್ಯ ಗಂಗಾ ಬಂದ್ರು, ಇಳಿ. ಮಾವ, ನೀವೇನಿಲ್ಲಿ? ಏನಾದ್ರೂ ಸಮಸ್ಯೆನೇ ಚಿಕ್ಕಮ್ಮ? ಏನಿಲ್ಲಮ್ಮ, ನಮ್ ಹೊಲದ ಕಡೆ ಹೊರಟಿರೋ ಹಾಗಿದ್ದೀರಾ? ಏಯ್ ಪೌಡ್ರ್ ರಾಮಕೃಷ್ಣ, ನಿನ್ ಬಾಯ್ ಮುಚ್ಚು. ನಾವು ಹೊಲಕ್ಕೆ ಹೋಗ್ತಿದೀವಿ ಅಂತ ನಿಮಗೆ ಹೇಗೆ ಗೊತ್ತು ಮಾವ? ಅಂದ್ರೆ ನನ್ಗೆ ಈ ಮಧ್ಯೆ ಕಾಲವಾಗಿರೋ ಕಾಲಜ್ಞಾನಿ ಮೈ ಮೇಲೆ ಬರ್ತಿದ್ದಾರೆ ಅಳಿಮಯ್ಯ. ಏನು ಕಾಲಜ್ಞಾನಿಗಳು ಮೈ ಮೇಲೆ ಬರ್ತಿದಾರ ಚಿಕ್ಕಪ್ಪ? ಅಂದ್ರೆ ಯಾವಾಗ್ಲೂ ಅಲ್ಲಮ್ಮ, ಆವಾಗ. ಇವಾಗ ಕಾಲಜ್ಞಾನಿ ಮೈ ಮೇಲಿದಾರಾ? ಇದ್ರೆ ಗಂಗನಿಗೆ ಹೆಣ್ಮಗು ಹುಟ್ಟುತ್ತೋ ಗಂಡ್ಮಗು ಹುಟ್ಟುತ್ತೋ ಹೇಳಿ? ಅಲ್ಲಿವರೆಗೂ ಅವಳೇ ಇರಲ್ಲ. ಏನ್ ಚಿಕ್ಕಪ್ಪ? ಏನಿಲ್ಲ, ಗಂಡು ಮಗು ಹೆಣ್ಮಗು ಇಬ್ರು ಹುಡ್ತಾರಮ್ಮ. ನಾನ್ ಹೇಳಿದ್ದೆ ಅಲ್ವರಿ, ನಮ್ಗೆ ಅವಳಿ ಜವಳಿ ಹುಡ್ತಾರಂತೆ. ಮಾವ, ನೀವ್ ಹೇಳಿದ್ ನಿಜ ಆದ್ರೆ ನೀವ್ ಕೇಳಿದ್ ಕೊಡಿಸ್ತೀನಿ. ನನ್ ಮಗಳನ್ನ ಮದುವೆ ಮಾಡ್ಕೊ ಅಳಿಮಯ್ಯ. ವಾಟ್? ಸುಮ್ನೆ ತಮಾಷೆ ಮಾಡಿದ್ರು ಕಣೋ. ಕಾಲಜ್ಞಾನನೂ ಇಲ್ಲ, ಮಣ್ಣು ಇಲ್ಲ. ನಮ್ ಹೊಲ ಈ ಕಡೆನೆ ಅಲ್ವಾ, ಅದಕ್ಕೆ ಹೊಲಕ್ ಹೋಗ್ತಿದ್ದೀರಾ ಅಂತ ಕೇಳಿದಾರಷ್ಟೇ, ಅಲ್ವೇನ್ರಿ? ಅಷ್ಟೇ ಅಲ್ವಾ? ನೀವು ನಮ್ ಜೊತೆ ಹೊಲಕ್ ಬರ್ಬೋದಲ್ವ ಮಾವ? ಅದನ್ನ ನೀನ್ ಬೇರೆ ಹೇಳ್ಬೇಕು ಅಳಿಮಯ್ಯ. ನೀನ್ ಹೇಳಿಲ್ಲ ಅಂದ್ರೂ ಬರ್ತೀವಿ, ಇದು ಅವಳ ಆರ್ಡ್ರು.
ಯಾರ ಆರ್ಡರ್? ನನ್ನ ಆರ್ಡ್ರಮ್ಮ. ನೀನ್ ಯಾವಾಗ್ಲೂ ನೋಡ್ಕೋತಿರ್ಬೇಕು ಅಂತ ನಾನು ಇವ್ರ ಹತ್ರ ಹೇಳಿದ್ದೆ. ಅದು ಸರಿ, ಹೊರಡಿ. ಬನ್ನಿ. ಏನಯ್ಯ ಪೌಡ್ರು, ನಿನ್ ಬಾಯ್ ಸುಮ್ಮನೆ ಇರೋದಿಲ್ವಾ? ಬಾಯ್ಗೆ ಬಂದಾಗೆ ಯಾಕೆ ಮಾತಾಡ್ತೀರಾ? ಏನೋ ಚಂದ್ರಿಕಾ, ಈ ಮಧ್ಯೆ ನನ್ನ ನಾಲಿಗೆ ಸ್ವಲ್ಪನೂ ಕಂಟ್ರೋಲ್ ಆಗ್ತಿಲ್ಲ. ಕಟ್ ಮಾಡ್ತೇನೆ. ಕಾಲ್ ಹತ್ರಿ. ಅಜ್ಜಿ, ಅಜ್ಜಿ, ಚಂದ್ರಿಕಾ ಮೇಡಮು ರಾಮಕೃಷ್ಣ ಸರ್ ಎಲ್ಲಿ? ಗೊತ್ತಿಲ್ಲ ನಾಣಿ. ಗೊತ್ತಿಲ್ವಾ?